ನಮ್ಮ ಹುಬ್ಬಳ್ಳಿ ಮಂದಿ ಅಂತಂದ್ರೆ ನಮ್ಗೆ ಗೊತ್ತಿಲ್ದಂಗ ನಮ್ಮ ಕಡೆ ಬಂದ್ಬಿಡ್ತಾವ್ ನೋಡ್ರಿ ಲ್ಯಾಂಗ್ವೇಜ್. ಯಾವ ನಮ್ಮನೆ ಹೈಟ್ ಅದಿರಿ? 6'3". ಇವ್ರೇನ್ 6'3" ನೀನ್ ಚಟ ಕಟ್ತೀನಿ ಅಂದ್ರು, 6'3" ನನ್ ಹೈಟು ಅಂತಂದ್ರು ಗೊತ್ತಾಗ್ತಿಲ್ಲ. ನೀವು ಗಿಡ್ಡ ಇದ್ದೀರಿ. ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಸರ್. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಿಮ್ಮ ಯಾವ ಸ್ಪೆಷಲ್ ಡಿಶ್ ತೋರಿಸ್ತಾ ಇದ್ದೀವಿ? ಇವತ್ತು ನಾ ತೋರಿಸ್ತಾ ಇರೋದು ವೆಜಿಟೇಬಲ್ ಬಿರಿಯಾನಿ. ಹೌದಾ? ಸೊ ಸಿಂಪಲ್ ಆಗಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ರೈಸ್ ಬೇಕು. ಎಲ್ಲ ಇದಾವೆ ಆಲ್ರೆಡಿ. ಸ್ಟಾರ್ಟ್ ಮಾಡ್ಕೊಂಬೋಣ ಇವಾಗ. ಓಕೆ, ಏನ್ ಕೊಡ್ಲಿ ನಿಮಗೆ? ಮೇನ್ ಕುಕ್ಕರ್ ಅಂಡ್ ಸನ್ಫ್ಲವರ್ ಆಯಿಲ್ ಬೇಕು. ಸೂಪರ್. ಓಕೆ, ತಗೊಳ್ಳಿ ಸರ್. ಥ್ಯಾಂಕ್ ಯು. ಬೋರೋಸಿಲ್ ಅವರ ಫಸ್ಟ್ ಕ್ಲಾಸ್ ಕುಕ್ಕರ್ ಕೊಟ್ಟಿದ್ದೀನಿ. ನಿಮ್ಮ ರೆಸಿಪಿನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕ್ಲಿ ನೋಡಿ ಸರ್? ಇನ್ನೊಂದು ಸ್ವಲ್ಪ ಹಾಕಿ ಸಾಕು. ಇದಕ್ಕೆ ನಾವು ಫಸ್ಟ್ ಪಲಾವ್ ಮಸಾಲ ಅಂದರೆ ಯೂಶುವಲಿ ವೆಜಿಟೇಬಲ್ ಬಿರಿಯಾನಿ ಅಂತ ಏನು ಹೇಳ್ತಿಲ್ಲ, ಅದು ನಾವು ಹಾಕಿ ಆಯಿಲಲ್ಲಿ ಕುಕ್ ಮಾಡೋದು. ಸೊ ದಟ್ ಫ್ಲೇವರ್ಸ್ ಬರುತ್ತೆ ಆಯಿಲಲ್ಲಿ ಕುಕ್ ಆಗ್ತದೆ. ಸೊ ಈಗ ನಾವು ಬಿರಿಯಾನಿಗೆ ಮಸಾಲಾನ ಮಾಡ್ಕೋಬೇಕಾ? ಓಕೆ, ಬಿರಿಯಾನಿ ಮಸಾಲ ಸ್ಮೆಲ್ ನೋಡಿ. ಓಕೆ, ವಾವ್, ಬ್ಯೂಟಿಫುಲ್. ಇದರ ಆಯಿಲಿಗೆ ಹೀಟ್ ಆಗಿರುತ್ತೆ, ಇದರಲ್ಲಿ ಹಾಕ್ಬೇಕು. ಓಕೆ, ಓಕೆ, ಈಗ ಮಸಾಲ ಕುಕ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಕಾಲಿಫ್ಲವರ್, ಬೀನ್ಸ್, ಓಕೆ, ಕ್ಯಾರೆಟ್, ಫುಲ್ ಕಲರ್ಫುಲ್ ಬಿರಿಯಾನಿ, ಅಂಡ್ ಬಟರ್. ಓಕೆ, ಈಗ ಆಲ್ರೆಡಿ ನಾವು ಮಸಾಲ ಹಾಕಿದೀವಲ್ಲ ಇದ್ರೊಳಗಡೆ. ಸೊ ಆ ಮಸಾಲ ಜೊತೆ ಇದೆಲ್ಲ ವೆಜಿಟೇಬಲ್ ಮಿಕ್ಸ್ ಆಗ್ಬೇಕು, ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಸರ್, ನಿಮ್ಮ ಮನೆ ಹೈಟ್ ಎಷ್ಟಿದೆ ಸರ್ ಒಳಗಡೆ? ನೀವು ಹಿಂಗೆ ಬಕ್ಕೊಂಡು ಆಡ್ಬೇಕಾ ಅಥವಾ ನಾರ್ಮಲ್ ಆಗಿ? ಇಲ್ಲ, ನಮ್ಮ ಮನೆ ಹೈಟ್ ಇದೆ 10. ಹುಬ್ಳಿಯಲ್ಲಿ ಇರೋದು 100 ಫೀಟ್ ಇದೆ ಸೀಲಿಂಗ್. ಮೈ ಗಾಡ್, ಆತರ ಫೀಟ್ ಅಂತ ಛತ್ರನ ಸರ್ ನಿಮ್ಮ ಮನೆ? ನೋಡ್ಬಿಟ್ಟೆ ಮಾಡ್ಸಿರೋದು. ನಮ್ಮ ಕಸಿನ್ ಇದ್ದಾರೆ, ಒಂದು 6.5. ಸರ್, ನಂಗೆ ಪ್ಲೀಸ್ ಹೇಳಿ, ಯಾವ ಜವಾರಿ ಗೊಬ್ಬರ ತಿಂದು ಇಷ್ಟು ಹೈಟ್ ಆದ್ರೆ? ನಾನು ಒಂದು ಇಂಚಾರ ಜಾಸ್ತಿ ಬೆಳಿಬೇಕು ಸರ್. ಇನ್ನೊಂದು ಜವಾರಿ ಗೊಬ್ಬರ ಹಾಕಿರೋ ಗಿಡ ಮೂಲಿಕೆಗಳು ತಿಂದಾಗಿದೆ. ಸೂಪರ್, ಸಾಕಾಗ. ನಿಮ್ಮ ಮನೇಲಿ ಎಲ್ಲರೂ ಇಷ್ಟ ಹೈಟಾ ಸರ್? ನಮ್ಮ ಮದರ್ ಫಾದರ್ 5'11" ಇದ್ದಾರೆ. ಸೊ ಈಗ ವೆಜಿಟೇಬಲ್ ಮಸಾಲ ಜೊತೆ ಬ್ಲೆಂಡ್ ಆಯ್ತು. ಸೊ ನೆಕ್ಸ್ಟ್ ಈಗ ಒಂಚೂರು ನೀರು ಹಾಕ್ಬೇಕು. ನೀರು ಹಾಕೋಣ. ಓಕೆ, ಸ್ವಲ್ಪ. ನೆಕ್ಸ್ಟ್ ಇವೆಲ್ಲ ವೆಜಿಟೇಬಲ್ಸ್ ಹಾಕಿದ್ಮೇಲೆ ವಿಲ್ ಪುಟ್ ಸಮ್ ಸಾಲ್ಟ್. ಸ್ಪೂನ್ ಇದೆಯಾ? ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಯೂಶುವಲಿ ವೆಜಿಟೇಬಲ್ ಬಿರಿಯಾನಿ ಮಾಡ್ಬೇಕಂದ್ರೆ ಬಾಸ್ಮತಿ ರೈಸ್ ಈಸ್ ಪ್ರಿಫರ್ಡ್. ಅರೋಮಾ ಇದು ಮಸಾಲ ಜೊತೆ ಒಳ್ಳೆ ಬ್ಲೆಂಡ್ ಆಗುತ್ತೆ, ಅರೋಮಾನು ಬರುತ್ತೆ. ಸೊ ಈಗ 2-3 ಜನಕ್ಕೆ ಆಗುವಷ್ಟು ನಾವು ಮಾಡ್ತೇವೆ. ಸೊ ರೈಸ್ ಇದ್ರಲ್ಲಿ ಹಾಕಿ. ಇವ್ರಿಗೆ ಎಷ್ಟು ಕಂಫರ್ಟಬಲ್ ಆಗ್ಬಿಟ್ಟಿದೆ ನಮ್ಮ ಕಿಚನ್ ಸೆಲ್ಫು ಅಂದ್ರೆ, ಸುರಮಾಗಿ ನೋಡ್ತಾರೆ, ಬೆಂದಿದೆ ಕ್ಯಾರೆಟ್, ಬೆಂದಿದೆ. ಅವರೇ ಹೇಳ್ಬಿಟ್ಟು, ಅಣ್ಣ ಬೆಂದಿದ್ದೀನಿ ಅಣ್ಣ ಅಂತ ಅವರೇ ಹೇಳ್ಬಿಡ್ತಾರೆ. ನಾನು ಹಂಗಲ್ಲ, ನಾನು ಹಿಂಗೆ ಎಗ್ರು ನೋಡ್ಬೇಕು. ಈ ಅಕ್ಕಿನ ನೆನ್ಸಿಟ್ಕೋಬೇಕು ಮುಂಚೆ, ಆಮೇಲೆ ಇದ್ರಲ್ಲಿ ಹಾಕ್ಬೇಕು. ಎಷ್ಟೊತ್ತು ನೆನ್ಸಿಟ್ಕೊಳ್ಬೇಕು ಸರ್? ಒಂದು 10 ನಿಮಿಷ. ಇಲ್ಲಾಂದ್ರೆ ಜಾಸ್ತಿ ನೆನ್ಸ್ಬಿಟ್ರೆ ಮೆತ್ತಗೆ ಹೋಗ್ಬಿಡುತ್ತೆ, ಬಿರಿಯಾನಿ ಫ್ಲೇವರ್ ಬರಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು. ಈಗ ಬರೀ ರೈಸ್ ಮತ್ತೆ ವೆಜಿಟೇಬಲ್ಸ್ ವಿತ್ ಬಿರಿಯಾನಿ ಮಸಾಲೆ ಎಲ್ಲ ಬ್ಲೆಂಡ್ ಆಗಿದೆ. ಬೇಕಂದ್ರೆ ಇದಕ್ಕೆ ಖಾರ ಪುಡಿ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ನಮ್ಗೆ ಖಾರ ಆಯ್ತದೆ. ಇದನ್ನ ಇಲ್ಲಿ ಸೊ ಈಗ ಫ್ಲೇಮ್ ಇನ್ಕ್ರೀಸ್ ಮಾಡ್ಬೋದು. ಎಷ್ಟೊತ್ತು ಮಾಡ್ಕೊಳ್ಳೋಣ? 1-2 ಮಿನಿಟ್ಸ್ ಮಾಡ್ಕೊಳ್ಳೋಣ ಸಾಕಷ್ಟೇ. ಅವಾಗ ಸ್ಟೀಮ್ ಬಂದ ತಕ್ಷಣ ಮತ್ತೆ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡಿ, ಅವಾಗ 2 ಲೋಟ ನೀರು ಹಾಕ್ಬಿಟ್ಟು 10 ನಿಮಿಷದಲ್ಲಿ ಪಲಾವ್ ರೆಡಿ. ಸೂಪರ್. ಓಕೆ, ಸೊ ಇದನ್ನ ಓಪನ್ ಮಾಡ್ಕೊಳ್ಳೋಣ ಸರ್. ಇದ್ರಲ್ಲೇ ನೀವು ಕುಕ್ಕರ್ ಮುಚ್ಚಳ ತೆಗೆದ್ರಲ್ಲಿ ಗೊತ್ತಾಗುತ್ತೆ ನೀವು ಎಷ್ಟು ಪ್ರೊಫೆಷನಲ್ ಕುಕ್ ಅಂತ. ಪ್ರೊಫೆಷನಲ್ ಕುಕ್ ಅಂತ ಹೇಳಿದ್ರೆ ಮನೇಲಿ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇನಪ್ಪ, ನಿಮ್ದು ನಿಮ್ಮ ಹೆಂಡತಿದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಟ್ಟಿದ್ದು. ಹಂಗಿಲ್ಲ, ನಾವು ಹಂಗೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಓಕೆ, ಈ ತರ ಗ್ಲಾಸ್ ಅಲ್ಲಿ 1.5 ಲೋಟ ಇದಕ್ಕೆ ನೀರು ಹಾಕ್ಬೇಕು. ಓಕೆ, ಸೊ ನಾವೀಗ ಏನ್ ಅಕ್ಕಿ ತಗೊಂಡಿದೀವಿ ಅದ್ರ ಡಬಲ್ ಹಾಕ್ಬೇಕು ವಾಟರ್. ಎಸ್. ನೀರ್ ಹಾಕಿದ್ಮೇಲೆ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೋರಾಗಲ್ಲ, ಸ್ಲೋ ಆಗಿ ಮಾಡ್ಬೇಕು. ಸೊ ದಟ್ ಫುಡ್ ನ ಎಷ್ಟು ಪ್ರೀತಿಯಿಂದ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಒಂದೊಂದು ಅಕ್ಕಿ ಕಾಳು ಐ ಲವ್ ಯು ಅಂತ ಹಾಕ್ತೀರಾ ಸರ್? ವೆಜಿಟೇಬಲ್ಸ್ ಹೇಳ್ತೀವಿ ಹಂಗೆ. ಮತ್ತೆ ನೀವು ಒಂದೇ ವೆಜಿಟೇಬಲ್ ಐ ಲವ್ ಯು ಅಂತ ಹೇಳಿದ್ ನೋಡ್ಲೇ ಇಲ್ಲ ನಾನು. ಒಂದೇ ಸಲ ಐ ಲವ್ ಯು ಅಂದ್ಬಿಟ್ಟೆ. ಹಂಗ ಐ ಲವ್ ಯು ಹೋಲ್ಸೇಲ್ ಅಂದ್ಬಿಟ್ಟೆ. ಮಿಕ್ಸ್ ಆಗಿದೆ ಚೆನ್ನಾಗಿ. ಓಕೆ, ಕುಕ್ಕರ್ ಮುಚ್ಚಳನ ಕ್ಲೀನ್ ಆಗಿ ಓ
ವಾವ್, ಅರೋಮ ಅಂತೂ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಇವಾಗ ಇದಕ್ಕೆ ಏನ್ ಮಾಡೋದು? ಇಲ್ಲ, ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬೌಲಲ್ಲಿ ಹಾಕ್ಬಿಟ್ಟು ಅಷ್ಟೇನಾ ಸರ್? ಅಷ್ಟೇ, ಇನ್ನೇನು. ವಾವ್, ಬಿರಿಯಾನಿ ಅಂದ್ರೆ ಇಟ್ಸ್ ವೆರಿ ಬಿಗ್ ಪ್ರಾಸೆಸ್. 2.5 ತಾಸು ಅನ್ಕೊಂಡಿದ್ದೆ. ವೆರಿ 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 ಸೂಪರ್ ಸರ್ ನೀವು. ಓಕೆ, ಒಂದ್ಸರಿ ಮಿಕ್ಸ್ ಮಾಡ್ಬಿಡೋಣ. ಎಸ್, ಥ್ಯಾಂಕ್ ಯು. ಏನ್ ಸಿಂಪಲ್ ಆಗಿ ಟಕ ಟಕ ಅಂತ ಮಾಡ್ಬಿಟ್ರಲ್ವಾ? ಇದೊಂಥರ ಸಿಂಪಲ್ ಬಿರಿಯಾನಿ. ಒಳ್ಳೆ ಟೆಕ್ಸ್ಚರ್ ಆಗಿ ಜಾಸ್ತಿ ನಮ್ ಬಿರಿಯಾನಿ ಒಂಥರ ನ್ಯಾಚುರಲ್ ಬ್ಯೂಟಿ ಇದ್ದಂಗೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ದಲೇನೆ ಒಂದ್ ಮಸಾಲಾ, ವೆಜಿಟೇಬಲ್ಸ್, ಒಂದ್ ಸ್ವಲ್ಪ ಆಯಿಲ್, ರೈಸ್ ಅಷ್ಟೇ. ವೆಜಿಟೇಬಲ್ ಬಿರಿಯಾನಿ ರೆಡಿ. ಓ ಸೂಪರ್. ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಹುಬ್ಬಳ್ಳಿಯ ಪರೀಕ್ಷಿತ್ ಸರ್ ನಮಗೋಸ್ಕರ ಒಂದು ವೆಜ್ ಬಿರಿಯಾನಿ ತಯಾರಿಸಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಕ್ ಮುಂಚೆ ನೀವೊಂದ್ಸರಿ ಹೈಲೈಟ್ಸ್ ನೋಡ್ಕೊಂಡ್ ಬನ್ನಿ. ವೆಜಿಟೇಬಲ್ ಬಿರಿಯಾನಿ ಮಾಡುವ ವಿಧಾನ. ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ 1 ಕಪ್ ಬಿರಿಯಾನಿ ಮಸಾಲೆ ಹಾಕಿ ಸುವಾಸನೆ ಬರುವವರೆಗೆ ಕೈಯಾಡಿಸಿಕೊಳ್ಳಿ. ಈಗ 1 ಬೌಲ್ ಹೂಕೋಸು, 1 ಬೌಲ್ ಬೀನ್ಸ್, 1 ಬೌಲ್ ಕ್ಯಾರೆಟ್, 1 ಬೌಲ್ ಹಸಿ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ತರಕಾರಿಗೆ ಮಸಾಲೆ ಹಿಡಿಯುವಂತೆ ಬೇಯಿಸಿಕೊಳ್ಳಿ. ನಂತರ ನೆನೆಸಿಟ್ಟ ಬಾಸುಮತಿ ಅಕ್ಕಿ ಸೇರಿಸಿ ಅಕ್ಕಿ ಮುಳುಗುವಷ್ಟು ಸ್ವಲ್ಪ ನೀರು ಹಾಕಿ ನಿಧಾನವಾಗಿ ಕಲಸಿ. ಈಗ ಕುಕ್ಕರ್ಗೆ ವಿಷಲ್ ಹಾಕದೆ ಮುಚ್ಚಳ ಮುಚ್ಚಿ 5 ನಿಮಿಷ ಸ್ಟೀಮ್ ಆಗಲು ಬಿಡಿ. 5 ನಿಮಿಷದ ನಂತರ ಮುಚ್ಚಳ ತೆಗೆದು ಮತ್ತೊಮ್ಮೆ ನಿಧಾನವಾಗಿ ಕಲಸಿ. ಬಳಿಕ 1.5 ಗ್ಲಾಸ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ವಿಷಲ್ ಸಮೇತ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಷಲ್ ಬಂದ ನಂತರ ಕುಕ್ಕರ್ನ ಪ್ರೆಷರ್ ಇಳಿದ ಮೇಲೆ ಮುಚ್ಚಳ ತೆಗೆದರೆ ಬಿಸಿ ಬಿಸಿಯಾದ ಘಮ ಘಮಿಸುವ ವೆಜಿಟೇಬಲ್ ಬಿರಿಯಾನಿ ಸವಿಯಲು ಸಿದ್ಧ. ವಾವ್, ಅಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ತುಂಬ ಚೆನ್ನಾಗಿದೆ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡ್ಕೊಂಡಿದೆ. ಸೂಪರ್. ರಾಯ್ತ ಜೊತೆಗೂ ಅದ್ಭುತವಾಗಿದೆ. ಓಕೆ ಸರ್, ಅದ್ಭುತವಾದ ಸಿಂಪಲ್ ಆಗಿ ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮ್ಮ ಕಡೆಯಿಂದ ನಿಮಗೆ ಒಂದು ಪುಟ್ಟ ಕಾಣಿಕೆ ಇದೆ. ನಮ್ಮ ಆಹಾರ ಅವರ ಕಡೆಯಿಂದ ನಿಮಗೆ ಅಂತ ಒಂದು ಚಿಕ್ಕ ಗಿಫ್ಟ್ ಹ್ಯಾಂಪರ್ ಇದೆ. ಸೊ ಇವರ ಮಸಾಲೆ ಕ್ರಯೋಜೆನಿಕ್ ತಂತ್ರಜ್ಞಾನದಿಂದ ಮಾಡಲಾಗಿದೆ. 90 to 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ. ಥ್ಯಾಂಕ್ ಯು. ಓಕೆ.